ರಾಮನಗರ ನಮ್ಮ ಬಿಡದಿ ಹೋಬಳಿ ಗೋಪಳ್ಳಿ ಅನ್ನೋ ಒಂದು ಗ್ರಾಮ. ಗೋಪಳ್ಳಿ ಈ ಗ್ರಾಮದಲ್ಲಿ ಸುಮಾರು 2 ಎಕರೆ 21 ಗುಂಟೆ ಜಮೀನು. ಸರ್ವೆ ನಂಬರ್ 170, 2 ಎಕರೆ 21 ಗುಂಟೆ ಜಮೀನು. 2 ಎಕರೆ 21 ಗುಂಟೆನೋ ತೋಟಿ ಇನಾಮತಿ ಜಾಗ. ಈ ಜಾಗದಲ್ಲಿದ್ದಂತ ನೋಡಿ ಬಡವರ ಕುಟುಂಬ ನೋಡಿ, ಇವ್ರು ಇದಾರಲ್ಲ, ಈ ಕುಟುಂಬಸ್ಥರನ್ನ ಏನ್ ಮಾಡ್ತಾರೆ, ಒಡೆದು ಓಡಿಸಿ ಮೇಲ್ವರ್ಗದವರು ಅದರಲ್ಲಿ ದೌರ್ಜನ್ಯವಾಗಿ ಮನೆಗಳು ಕಟ್ಕೊಂತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಅರ್ಜಿ ಕೊಟ್ಟಿದ ತಕ್ಷಣ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರು, ಮೇಡಮ್ ಅವ್ರ ಪಾಪ ಇಮಿಡಿಯೇಟ್ ಆಗಿ ಸೆಕ್ರೆಟರಿ ಅವ್ರನ್ನ, RI ಅವ್ರನ್ನ, DT ಅವ್ರನ್ನ ಎಲ್ಲಾರನು ಆ ಸ್ಥಳಕ್ಕೆ ಒಂದು ನೈಜ ವರದಿ ಮತ್ತೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅದು ತೋಟಿ ನೌಕರಿ ಇನಾಮತಿ ಜಾಗ, ಆ ಜಾಗದಲ್ಲಿ ಬೇರೆಯವರು ಮನೆಗಳು ಕಟ್ಟುವಂತ ಕೆಲಸ ನಡಿಬಾರದು, ನೀವು ಹೋಗಿ ಅಲ್ಲಿ ಒಂದು ವರದಿ ಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸಿದಾಗ ನಿನ್ನೆ RIVA ಮತ್ತೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಬಂದಿರೋಂಥದ್ದು, ಅವ್ರಿಗೆ ಜೀವ ಬೆದರಿಕೆ ಹಾಕಿರೋಂಥದ್ದು, ಅವ್ರಿಗೆ ಸರ್ಕಾರಿ ಕೆಲಸ ಮಾಡೋದಕ್ಕೆ ಬಿಡದೇ ಇರೋಂಥದ್ದು, ಇಂಥ ಗೂಂಡಾಗಳ ಮೇಲೆ ಈ ಕೂಡಲೇ ಪ್ರಕರಣ ದಾಖಲು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾನು ರಾಮನಗರಕ್ಕೆ ಬಂದಿರೋದು. ಆಮೇಲೆ ಏನಂದ್ರೆ, ಆ ತೌಟಿ ಇನಾಮತಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿರೋಂಥವ್ರು, ಅವ್ರಿಗೆ ಸೌಲಭ್ಯ ಕೊಡ್ತಾ ಇರೋಂತಹ ಗ್ರಾಮ ಪಂಚಾಯತಿಯವರು ಇಮಿಡಿಯೇಟ್ ಆಗಿ ನೀರಿನ ವ್ಯವಸ್ಥೆ ಸ್ಥಗಿತ ಮಾಡಬೇಕು. ಯಾಕಂದ್ರೆ ದಲಿತರ ಜಾಗ. ಆಮೇಲೆ KEB ಅವರು ಈ ಕೂಡಲೇ ಕರೆಂಟ್ ಕಟ್ ಮಾಡ್ಬೇಕು. ಇಲ್ಲವಾದಲ್ಲಿ ನಾವು ಇದೇ ಜಾಗದಲ್ಲಿ ಕುತ್ಕೊಂಡು ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎರಡನೇ ವಿಚಾರ, ನಮ್ಮ ಇದೇ ಬಿಡದಿ ಹೋಬಳಿ ಬನ್ನಿಕುಪ್ಪೆ ಗ್ರಾಮ, ಸರ್ವೆ ನಂಬರ್ 103, 103/1, 103/15 ಮತ್ತೆ ಸುಮಾರು ಸರ್ವೆ ನಂಬರ್ಗಳಿದೆ ಸರ್. ಈ ಜಾಗಗಳಿಗೆ ಸಂಬಂಧಪಟ್ಟಂಗೆ ಈ ರಂಗಸ್ವಾಮಿ, ನರಸಿಂಹಯ್ಯ, ಚಿಕ್ಕಮುನ್ಲಿಂಗಯ್ಯ ಮತ್ತೆ HM ನಾರಾಯಣ, ಬಸವರಾಜು, ಸಣ್ಣ ತಿಮ್ಮಕ್ಕ, ಮುನ್ರಾಜು, ರೇಣುಕಾ, ಪ್ರಕಾಶ್ ಇವರೆಲ್ಲ ಸೇರಿ ಇವ್ರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವ್ರಿಗೆ ಪಾಪ ಅನ್ಯಾಯ ಮಾಡಿರೋಂಥದ್ದು. ಇವ್ರು ಈ ಜಾಗದಲ್ಲಿ ಓಡಾಡಿ ಪಾಪ ಸ್ಟ್ರೋಕ್ ಎಲ್ಲ ಬಂದು ಕಾಲೆಲ್ಲ ಬಿದ್ದೋಗಿ ಎಲ್ಲಾ ತರ ಹೋರಾಟ ಮಾಡಿದ್ದಾರೆ. ಇಲ್ಲಿ ತನಕ ನ್ಯಾಯ ಸಿಕ್ಲಿಲ್ಲ. ಆದ್ರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವ್ ಹೇಳ್ತಾ ಇದೀವಿ, ಯಾರು ಡೂಪ್ಲಿಕೇಟ್, ಯಾರು ಕಳ್ತನ, ಯಾರು ನಕಲಿ ದಾಖಲೆಗಳು ಮಾಡಿ ಈ ರೈತರಿಗೆ ತೊಂದರೆ ಕೊಟ್ಟಿದಾರೋ ಅಂತವ್ರ ವಿರುದ್ಧ ನಾವು ಈ ಕೂಡಲೇ ಪ್ರಕರಣ ದಾಖಲು ಮಾಡಿ ಮತ್ತೆ ಇವ್ರ ಜಮೀನ್ ಬಿಡಿಸೋ ತನಕ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಬನ್ನಿಕುಪ್ಪೆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರು ಮತ್ತೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಈ ಒಂದು ಬನ್ನಿಕುಪ್ಪೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ರಿ. ನಮ್ಮ ಹೆಸರು ಮಂಜೇಶ್ ಅಂತ. ಬನ್ನಿಕುಪ್ಪೆ ಗ್ರಾಮ, ಬನ್ನಿಕುಪ್ಪೆ ಗ್ರಾಮದ ಸರ್ವೆ ನಂಬರ್ 103. ಮೂಲತಃ ಇದು ವೆಂಕಟರಾಮಯ್ಯ ಬಿನ್ ತಿರುಪಳಿ ಅನ್ನೋದು ಮೂಲ ಸತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕರ್ದ ಕಾಪಿ ಆಕಾರ ಬಂದು ಮೂಲ ಇಂದ ನಾವೇ ಇರೋದು. ಸುಮಾರು ಒಂದು 11 ಎಕರೆ ಜಾಗ ಇದೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಈ ಕಂದಾಯ ಕಟ್ಟಿಲ್ಲ ಅಂತ ಹೇಳಿ ಬಡ ಬಿದ್ದು ರಿಜಿಸ್ಟರ್ ಆಗುತ್ತೆ ಜಮೀನು. ರಿಜಿಸ್ಟರ್ ಆದ್ಮೇಲೆ ಮೂಲತಃ ನಮ್ಮ ಹೆಸರಿಗೆ ಬಂದಿರುತ್ತೆ. ಅದರಲ್ಲಿ 3 ICTP ಆಗಿ ವಿಂಗಡಣೆ ಆಗುತ್ತೆ ಪ್ರಾಪರ್ಟಿ. 103/5, 103/1, 103/2 ಅಂತ. ಇದರಲ್ಲಿ 103/5 ಅನ್ನೋ ಪ್ರಾಪರ್ಟಿನ ಇಲ್ಲಿಗಲ್ಲಿಗೆ ದಾಸಪ್ಪನವರು ಖಾತೆ ಮಾಡ್ಕೊಂತಾರೆ. ನಮ್ಮವರೆಲ್ಲ ಮಾರಿದ್ದಾರೆ ಅಂತ ಹೇಳ್ತಾರೆ. ಮಾರಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿ ವಿಭಾಗ ಆಗ್ಲಿ, ಯಾವುದೇ ರೀತಿ ಭೌತಿಕತೆ ಆಗ್ಲಿ ನಮ್ಮ ಹೆಸರು ಖಾತೆನೇ ಆಗಿರೋದಿಲ್ಲ. ಒಂದು ಐಟಮ್. ಇನ್ನೊಂದು ಐಟಮ್, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ಭೋಗ್ಯ ಕೊಟ್ಟಿರ್ತೀವಿ. ಭೋಗ್ಯನ ನಾವೇ ಬಿಡುಗಡೆ ಮಾಡಿರ್ತೀವಿ. ಸಾಗುವಳಿ ಮತ್ತೆ ವ್ಯವಸಾಯ ಎಲ್ಲ ನಾವೇ ಇರ್ತೀವಿ. ಒಂದು ಐಟಮ್. ಇನ್ನೊಂದು ಐಟಮ್ ಏನಾಗಿದೆ ಅಂದ್ರೆ 103/2 ಅಂತ, 2 ಎಕರೆ 24 ಗುಂಟೆ. ಆ ಪ್ರಾಪರ್ಟಿನ ಮುನ್ಬಸಪ್ಪನವ್ರಿಗೆ ನಮ್ಮ ಮೂಲತಃ ನಮ್ಮ ಮುತ್ತಾತ ವೆಂಕಟರಾಮಯ್ಯ ಬಿನ್ ತಿರುಪಳಿ ಅನ್ನೋರು ಕ್ರಯ ಮಾಡಿರ್ತಾರೆ. ಆ ಕ್ರಯನ ವಾಪಸ್ ಬರ್ಕೊಂಡಿರ್ತಾರೆ ಒಂದೇ ದಿನದಲ್ಲಿ. ವಾಪಸ್ ಬರ್ಕೊಟ್ಟಾದ್ಮೇಲೆ ಪುನಃ ಏನ್ ಮಾಡ್ತಾರೆ, 96-97ರಲ್ಲಿ ಅವ್ರು ವಿಭಾಗ ಮಾಡ್ಕೋಬೇಕಾದ್ರೆ ಬೇರೆ ಪ್ರಾಪರ್ಟಿನ ಪುನಃ ದುರುದ್ದೇಶದಿಂದ ಈ ಪ್ರಾಪರ್ಟಿನ ತಿರ್ಗಾ ಭಾಗ ಮಾಡ್ಕೊಂಡ್ಬಿಡ್ತಾರೆ. ಯಾವುದೇ ರೀತಿ ಹಕ್ಕು ಆಗ್ಲಿ, ಯಾವುದೇ ರೀತಿ ಅಧಿಕಾರ ಆಗ್ಲಿ ಅವ್ರಿಗೆ ಯಾವುದೇ ರೀತಿ ಇರೋದಿಲ್ಲ. ಒಂದು ಐಟಮ್. ಇನ್ನೊಂದು ಐಟಮ್ ಏನಾಗಿದೆ ಅಂದ್ರೆ, 6 ಜನ ಅಣ್ಣ ತಮ್ಮದಿರಲ್ಲಿ ಬರೀ ಒಬ್ರು ಮಾತ್ರ ಮಾರ್ತಾರೆ 34 ಗುಂಟೆ. ಇನ್ಯಾರು ಸಹ ಮಾರಿರಲ್ಲ. ಇದು ಏನ್ ಮಾಡ್ತಾರೆ, ಎಲ್ಲಾ ಪ್ರಾಪರ್ಟಿಗೂ ಇಲ್ಲಿಗಲ್ ಖಾತೆ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳಿ ಈ ಊರಲ್ಲಿ ರಂಗಸ್ವಾಮಿ ಮತ್ತೆ ಇನ್ನೊಬ್ರು ಕಾಳಪ್ಪ, ಬೇರೆ ಯಾರು ದೊಡ್ಡ ಇದಾರಲ್ಲ ಅವರೆಲ್ಲ ಲಕ್ಷ್ಮಣ್ ಅನ್ನೋರ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ನಾವು ಕೇಸ್ ಹಾಕೊಂಡಿದೀವಿ, ಪಾರ್ಟಿಷನ್ ಕೇಸು. ಏನೇ ಮೂವ್ ಮಾಡಿದ್ರು ಮಾಡ್ಕೊಂತೀವಿ ಅಂತ ಹೇಳ್ತಾರೆ, ಮಾತುಕತೆ ಕರೆಸ್ತಾರೆ. ಸುಮಾರು ಜನ ನಮ್ಮ ಕುಟುಂಬದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಈಗೂ ಸಹ ನಾವೇ ವ್ಯವಸಾಯ ಮಾಡ್ತಾ ಇದೀವಿ, ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದು ಇದು ಅಂತೇಳಿ ಭಯ ಪಡಿಸ್ತಾ ಇದಾರೆ. ಆದ್ರಿಂದ ನಾವು ಸಂದೇಶ ಅನ್ನೋರ ಕಡೆಯಿಂದ ಮೂವ್ ಮಾಡಿ ನಾವು ಅರ್ಜಿ ಕೊಟ್ಟು ಮೂವ್ ಮಾಡ್ತಾ ಇದೀವಿ. ಸುಮಾರು 70 ವರ್ಷದಿಂದ ಇದೆ. 70 ವರ್ಷದಿಂದ ಬಗೆಹರಿತೀವಿ. AC ನಮ್ಮ ಪರವಾಗಾದ್ರೂ DC ಅದನ್ನ ನೈಜತೆ ವರದಿನ ಪರಿಗಣನೆ ಮಾಡಿದಂಗೆ ಆ ಕೇಸ್ನ ವಜಾ ಮಾಡ್ತಾರೆ. ಎಲ್ಲರಿಗೂ ಹೊಡಿತಾರೆ. ಮತ್ತೆ ಹಲವಾರು ಸತಿ ಕಂಪ್ಲೇಂಟ್ ಎಲ್ಲ ಆಗಿದೆ ಪೊಲೀಸ್ ಸ್ಟೇಷನ್ಗೆ. ಯಾವುದೇ ರೀತಿ ಏನು ಕ್ರಮ ತಗೊಂಡಿಲ್ಲ. ಕೇಸ್ ನಡೀತಾ ಇದ್ರು ಇಲ್ಲಿಗಲ್ ಖಾತೆ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಮತ್ತೆ DC ಎಲ್ಲಾ ಕಡೆನೂ ಅರ್ಜಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಏನು ಪ್ರಯೋಜನ